ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ವಿಶೇಷವಾಗಿ ಈ ಸಂದರ್ಭದಲ್ಲೇ ನಾನು ನಿಮ್ಮೊಂದಿಗೆ ಮಾತಾಡಬಯಸುವಂಥದ್ದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಕುರಿತಾಗಿ. ಯಾಕಂದರೆ ಹಲವು ದಶಕಗಳಿಂದ ಇದು ಕತ್ತಿ ಸಹೋದರ ಹಿಡಿದಲ್ಲಿತ್ತು. ಕತ್ತಿ ಸಹೋದರರು ಇದನ್ನು ಪೂರ್ತಿಯಾಗಿ ತಮ್ಮ ಒಂದು ಹಿಡಿದಲ್ಲಿಟ್ಟುಕೊಂಡು ತಮಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಒಳ್ಳೆಯ ಹೆಸರನ್ನು ಮಾಡಿ ಒಳ್ಳೆಯ ಸಂಘಟನೆಯನ್ನು ಬೆಳೆಸಿದ್ರು ಅನ್ನೋದು ಅದರಲ್ಲಿಂದ ಎರಡು ಅಭಿಪ್ರಾಯ ಇಲ್ಲ. ಯಾಕಂದರೆ ಹುಕ್ಕೇರಿ ಭಾಗದಲ್ಲೇ ಪೂರ್ತಿಯಾಗಿ ಹಿಡಿತವನ್ನು ಸಾಧಿಸುವಂಥ ಕೆಲಸವನ್ನು ಈ ನಮ್ಮ ಉಮೇಶ್ ಕತ್ತಿ ಅವರಾಗಿರ್ಬೋದು, ಅವ್ರ ತಂದೆ ವಿಶ್ವನಾಥ್ ಕತ್ತಿ ಅವರಾಗಿರ್ಬೋದು, ಈಗ ರಮೇಶ್ ಕತ್ತಿ ಅವರಾಗಿರ್ಬೋದು, ನಿಖಿಲ್ ಕತ್ತಿ ಅವರಾಗಿರ್ಬೋದು, ಅಥವಾ ಪೃಥ್ವಿ ಕತ್ತಿ ಅವರಾಗಿರ್ಬೋದು, ಇವರೆಲ್ಲರೂ ತಮ್ಮ ಹಿಡಿತಕ್ಕೆ ಈ ಸಂಘನ ಇಟ್ಕೊಂಡಿದ್ದರು. ಇದರಿಂದಾಗಿ ಅಲ್ಲಿ ವಿದ್ಯುತ್ ಸರಬರಾಜಾಯಿತು, ಮತ್ತೊಂದಾಯಿತು, ಒಳ್ಳೆ ರೀತಿಯಾಗಿ ನಡೀತಾ ಬಂದಿತ್ತು. ಮತ್ತು ಈ ಸಂದರ್ಭದಲ್ಲಿ ಏನಾಗಿಬಿಡೋದಪ್ಪ ಅಂತಂದ್ರೆ ಒಂದಿಷ್ಟೇನು ಸಮಸ್ಯೆಗಳು ಇದ್ದೇ ಇರ್ತಾವೆ, ಅಥವಾ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತಿರ್ತವೆ, ಮತ್ತು ಅವ್ರ ಕೆಲಸವು ಸರಿಯಾಗಿ ಆಗದೇ ಇರ್ಬೋದು, ಮತ್ತೇನಿರ್ಬೋದು, ವೈಯಕ್ತಿಕ ಪ್ರತಿಷ್ಠೆಗಳಿರ್ಬೋದು. ಯಾಕಂತಂದ್ರೆ ಈಗ ನೀವು MP ಎಲೆಕ್ಷನ್ದಲ್ಲಿಂತ ಗಮನಿಸಿದ್ರಿ, ಜೊಲ್ಲೆ ಅವರು ಸೋಲೋದಕ್ಕೆ ಕಾರಣ ಯಾರಪ್ಪ ಅಂದರೆ ಕತ್ತಿಯವರು ಅನ್ನುವಂಥ ಜೊಲ್ಲೆ ಅವ್ರ ಮನಸ್ಸಲ್ಲೇ ಫಿಕ್ಸ್ ಆಗಿ ಕೂತ್ಬಿಟ್ಟದ. ಹೀಗಾಗಿ ಅವರು ಒಂದು ನಿರ್ಧಾರ ಮಾಡಿಕೊಂಡು ಸೋತರೂ ಸಹ ಸತೀಶ್ ಜಾರಕಿಹೊಳಿ ಅವ್ರ ಗೆಳೆತನ ಮಾಡುವಲ್ಲಿ ಯಶಸ್ಸು ಪಡ್ಕೊಂಡು, ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಜೊತೆಗೂ ಸಹಕಾರ ತೆಗೆದುಕೊಂಡು ಇವತ್ತು DCC ಬ್ಯಾಂಕ್ನಲ್ಲಿ ಆಗಿರ್ಬೋದು, ಅಲ್ಲೂ ಸಹಿತ ತಮ್ಮದೇ ಆದ ವ್ಯಕ್ತಿಯನ್ನು ಕೂಡಿಸುವಂಥ ಕೆಲಸ ಆಯಿತು. ಈ ಒಂದು ಭಿನ್ನ ಮತದಿಂದಾಗಿ ನಮ್ಮ ರಮೇಶ್ ಕತ್ತಿ ಮತ್ತು ನಮ್ಮ ಜೊಲ್ಲೆ ಅವ್ರ ಮಧ್ಯದಲ್ಲೇ ಬಂದಂಥ ಈ ತಿಕ್ಕಾಟದಿಂದಾಗೆ ಸಹಜವಾಗಿಯೇ ಒಂದು ರಾಜಕೀಯ